ಓಹೋ, ಅದಕ್ಕೆ ಹೇಳೋದು ಘಾಟ್ ಸೆಕ್ಷನ್ ಯಾವತ್ತು ಹುಡುಗಾಟ ಅಲ್ಲ. ಅಂತೂ ಇಂತೂ ಫೇಮಸ್ ಸರ್ಚ್ಗೆ ಹೋಗ್ಬೇಕಾದ್ರೆ ಘಾಟಲ್ ಲುಪ್ಸಲ್ಲಿ ಇದ್ದೀವಿ. ಘಾಟಲ್ ಲುಪ್ಸಲ್ಲಿ ನಿಮ್ಗೇನೋ ಗೊತ್ತಿಲ್ಲ ಅಂದರೆ ಹಿಂದ್ಗಡೆ ಏನು ರಾಶಿ ನೋಡ್ತಾ ಇದ್ದಾರೆ ಪ್ಲಾಸ್ಟಿಕ್. ಅಲ್ಲಿ ಇದಕ್ಕೆ ಮೌಂಟ್ ಇಂಡಿಯರ್ ಅಂತ ಕರೆಯೋದು. ಇದು ಸರ್ಚು ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಅಪ್ಪ 15 ಕಿಲೋಮೀಟ್ರ್ ಇದೆ. ಫುಲ್ ಆಫ್ ರೋಡ್ ಗುರು. ಹಿಂಗೆ ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಘಾಟಲ್ ಲುಪ್ಸಲ್ಲಿ. ಲಾರಿಗಳು ತಿರ್ಸೋಕ್ಕಲ್ಲ, ಮಧ್ಯೆ ಬರ್ತಾರೆ. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ಹಿಂಗೈತೆ ನೋಡಿ ಬ್ರೋ. ನದಿ ಸಣ್ಣದಾಗ ಒಂದು ಕೆರೆ ಟೈಪ್ ಇದೆ, ಅದರ ಹಿಂದುಗಡೆ ಬೆಟ್ಟ ಇದೆ. ಸೊ ನಾವು ಇಲ್ಲೊಂದು ಶಾರ್ಟ್ ಹಾಕೋಬಿಡೋಣ ಅಂದರೆ ಮೀನ್ಸ್ ಒಂದು ಶೂಟ್ ಮಾಡೋಣ ಇನ್ಸ್ಟಾಗ್ರಾಮ್ಗೆ ಅಂತ ನಿಲ್ಸಿದ್ದೀನಿ. ಸೀನಿಕ್ ಪಿಕ್ ಸಿಕ್ತಾಗ ವಿಡಿಯೋ ಮಾಡಿದ್ರೆ ಹೆಂಗೆ ಹೋಗತ್ತೆ ಗುರು. ಸೊ ಲೈಫ್ ಟೈಮಿಗೆ ಇನ್ನೊಂದ್ಸತಿ ಯಾವಾಗ ಬರ್ತೀವೋ ಏನೋ ನಮಗಂತೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮನೆಗಳು ಹೆಂಗೆ ಮಾಡ್ಕೊಂಡ್ರು ನೋಡಿದ್ರು, ಟೆಂಟ್ ಗಿಂಟ್ ಹಾಕೊಂಡು ಕಾರ್ಗಳು ಪಕ್ಕದಲ್ಲಿ ಇಟ್ಕೊಂಡು. ಮನೆ ಪ್ರಾಪರ್ ಮನೆ ಅದು. ಜಾಸ್ತಿ ಕುರಿಕಾಯರು ಇಲ್ಲಿರೋದು. ಕುರಿಕಾಯಕ್ಕೆ ಪರ್ಫೆಕ್ಟ್ ಪ್ಲೇಸ್ ಗುರು. ಎಲ್ಲಿ ನೋಡಿದ್ರು ಅವ್ರೆ, ಆ ಕಡೆ ಸೈಡೆಲ್ಲ ಅವರೇ, ಎಲ್ಲ ಅವರೇ ಗುರು. ಫುಲ್ ಸ್ಟ್ರೈಟ್ ರೋಡು. ಆ ಕಡೆ ಬೆಟ್ಟಗಳು, ಗುಡ್ಡಗಳು, ಮಧ್ಯದಲ್ಲಿ ಫುಲ್ಲು ಒಂದೇ ರೋಡ್ ಗುರು. ಹೆಂಗೆ ಕಾಣೈತೆ ನೋಡಿ, ಎಲ್ಲಿವರೆಗೂ ಒಂದೇ ರೋಡು. ಇಲ್ಲಿ ಯಾವುದೋ ಟಾಟಾ ಸುಮೋ ಕೆಟ್ಟೋಯ್ತಾ, ಏನು ಕೆಟ್ಟೋಯ್ತಾ ಗೊತ್ತಿಲ್ಲ ಗುರು. ಟಾಟಾ ಸುಮೋ ಪಂಚರ್. ಅಪ್ಪ ಇಂಥ ಜಾಗದಲ್ಲ ಅಂದರೆ ಕಷ್ಟ ಕಣಪ್ಪ. ದೇವ್ರೇ ಅಪ್ಪ ತಂದೆ ಕಾಪಾಡಪ್ಪ, ನಮಗೇನೂ ಆಗ್ದಲ್ಲೇ ಸೈ ಸಲಾಮತ್ ಅಚ್ಚೇಸಿ ಆರಾಮಾಗಿ ಮನೆ ಹೋಗಿ ಸೇರ್ಕೊಳಂಗೆ ಮಾಡಪ್ಪ. ಬಾಯ್ ಕಾಸೆ ಹರಿಯಾಣ आज पहुंचा है मनाली बहुत ठंड और वहीं से प्रोग्राम बनाया हमने अमरनाथ से ठीक. पहले से प्रोग्राम नहीं था. ಹಾಂ. ಸೊ ಟೀ ಮಾಡ್ತಾವ್ರೆ. ಟೀ ಕುಡಿಯೋಕ್ಕೆ ಅಂತ ಸರ್. ನಾನು ಕುಡಿಯಲ್ಲ, ಬ್ರೋ ಕುಡಿತಾರ, ಕೇಳ್ತೀನಿ ಒಂದ್ಸಲಿ. ಟೀ ಕುಡಿತೀಯಾ? ಮಾಡ್ತಾವ್ ತಡಿ. अभी बॉर्डर जम्मू बॉर्डर तो पहुंच गए. अभी बाकी है हिमाचल प्रदेश से. क्या है? जम्मू से जाओगे? कहाँ से जाओगे? किधर से जाओगे? हम मनाली से हिमाचल प्रदेश से ಡೆಲ್ಲಿ. ಇಬ್ಬರು ಬೈ ಅಮರಾವತಿ ಹತ್ರ ಮಾಡ್ಕೊಂಡು ಜಮ್ಮು ಕಾಶ್ಮೀರ ತಲುಪ್ಕೊಂಡು ಈಗ ಮನಾಲಿ ಹೋಗ್ತಾ ಇದ್ದಾರೆ. ಸೊ ಟೀ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನೋಡಿ, ಇಲ್ಲಿ ಕತ್ತೆನ ಗುರು, ಕತ್ತೆನ ಅದು, ಕತ್ತೆನ ಇಲ್ಲಿ ಗುರು, ಕತ್ತೆದು ನೋಡಿ. ಅಲ್ಲೊಂದು ಐತೆ, ಇನ್ನೊಂದು ಎಲ್ಲಿ ಗುರು? ಒಂದೇನಾ? ಅಲ್ಲೊಂದು ಓಹೋ ಮನಾಲಿ ಕತ್ತೆ. ಸೊ ಈಗ ಬ್ರೋ ಟೀ ಕುಡ್ಕೊಂಡು ನಾವು ಇಲ್ಲಿಂದ ಹೊಡ್ತೀವಿ. ಇವರು ಮನಾಲಿ ಹೊಡ್ತಾ ಇದ್ದಾರೆ. ಸೊ ಆಜು ಬಾಜು 4 ಸ್ಟ್ರೋಕಲ್ಲೂ ಬೇಗ ಹೊಡ್ತಾರೆ. ನಾವು 2 ಸ್ಟ್ರೋಕ್. ಯಾಕೋ ಗಾಳಿಗೆ ಎಳಿತಾ ಇಲ್ಲ ಗಾಡಿಗಳು, ಫುಲ್ಲು ಸ್ಲೋ. ಅಪ್ಪ ಗಾಡಿಗೆ ಆಕ್ಸಿಜನ್ ಕಮ್ಮಿ, ನಮಗೂ ಆಕ್ಸಿಜನ್ ಕಮ್ಮಿ ಗುರು. ಅಲ್ಲಿ ನೋಡಿ ಗುರು, ಹಿಮದ ಮಳೆ. ಅಪ್ಪ ಕೈ ತೋರಿಸ್ತೀನಿ ಅಲ್ಲಿ, ನಿಮಗೆ ಕಾಣಿಸ್ತಿದೆ ಎಲ್ಲೋ ಗೊತ್ತಿಲ್ಲ, ಭಯಂಕರವಾಗಿದೆ. ನಮ್ಮ ದೇವ್ರದಿಂದ ನಾವು ಹಿಂಗೆ ಹೋದ್ರೆ ಸಾಕು ಅನಿಸ್ತೈತೆ. ಯಪ್ಪ ಹಿಂಗೆ ಹೋಗ್ತಾ ಇದೀವಿ. ಹಂಗೆ ಹೋದ್ರೆ ಕಷ್ಟ ಆಗತ್ತೆ ಗುರು. ನೋಡಿದ್ರೆ ಭಯ ಆಯ್ತೈತೆ. ನಾನು ಇಲ್ಲೇ ಉಳ್ಕೊಡ್ತೀನಿ. ಇಲ್ಲ ಆರಾಮ್ಸೆ ಇಲ್ಲ. ಯಾರೋ ಭಯ್ಯ ಬಂದರು. ಯಾವ ಕಾಸೆ ಅಪ್ಪ ಮಂಡಿ ಹಿಮಾಚಲ ಪ್ರದೇಶ. ನಾವು ಇಲ್ಲಿ ಯಾಕೆ ನಿಂತಿದ್ದೀವಿ ಅಂದರೆ ತೋರಿಸ್ತೀವಿ ನೋಡಿ ಗುರು. ಅಲ್ಲಿ ಹಿಮದ ಮಳೆ ಆಯ್ತಾ ಗೊತ್ತಾಗ್ತು ಗುರು. ಅಲ್ಲಿ ಸವಾಸಲ್ಲ ನಂತರಲ್ಲಿ ಇದ್ರ ಬೇರೆ ಕಳ್ಕೊಬಿಟ್ಟಿದ್ದೀನಿ ನಾನು, ರೈಂಗಿಯಾರ. ಅದಕ್ಕೋಸ್ಕರ ಅಲ್ಲಿ ನೋಡಿ, ಇಲ್ಲಿ ಸ್ನೋ ರೈನ್ ಗುರು, ಸ್ನೋ ರೈನು. ಏನೇನೋ ಆಯ್ತೈತಿ ಟ್ರಿಪ್ಪಲ್ಲಿ. ಆಗಲಿ ತೊಂದರೆ ಇಲ್ಲ. ಭಯ್ಯ ಯಾವುದೋ ಗಾಡಿ ತಗೊಂಡು ಹೆಚ್ಚು ಕಮ್ಮಿ ಇಲ್ಲಿ ಫೋಟೋ ತೆಗೆಸ್ಕೊತಾವ್ರೆ ಇಲ್ಲಿ. ಫುಲ್ ನಾನು ಹೀರೋ ಭಯ್ಯ, ಹೀರೋ ಥರ ಕಾಣ್ತಿದ್ದೆ ಗುರು. ಶಿವನೇ ಸಮಲಿಂಗ
ಏನು ಭಯಂಕರವಾಗಿತ್ತು ಗುರು. ಸ್ನೋ ಎಲ್ಲ ಉದುರು ತಗೋದೈತೆ. ಈ ಇದ್ರಲ್ಲಿ ಏನಾದ್ರು ಸ್ನೋ ಹೊಳಿಕ್ ಹೋದ್ರೆ ನಾನು ನಾಳೆ ಪಕ್ಕ ಮನಿಕಾಗಬೇಕಾಗಿದ್ದು. ಗಾಡ್, ಥ್ಯಾಂಕ್ ಯು ವೆರಿ ಮಚ್. ಈಗ ಹಿಂಗೆ ಹೋಗ್ಬಿಡ್ತೀವಿ, ಹಿಂಗೆ ಮಳೆ ಕಾಪ ಮಳೆ. ಅಲ್ಲ, ನನಗೊಂದು ಅರ್ಥ ಆಗಿಲ್ಲ. ಇಲ್ಲಿ ನಿಂತ್ಕೊಂಡಿದ್ದೀನಿ, ಅಲ್ಲಿ ನೋಡಿ, ಅಲ್ಲಿ ಅದೆಲ್ಲ ಏನು ಮುಂಚೆ ಏನಾರು ಬಿಲ್ಡ್ ಮಾಡಿದ್ರೆ ಯಾರಾದರೂ, ಏನು ಕತೆ ನೋಡಿ ಇಲ್ಲಿ ಹೆಂಗೆ ಸ್ಟ್ರಕ್ಚರ್ ಹೆಂಗೆ ಕಾಣಿಸ್ತಿದೆ ನೋಡಿ ಗುರು. ಅದರಿಂದ ನೋಡಿದ್ರು ಇಲ್ಲಿ ಏನಾರು ಕಟ್ಟಿದ್ರೆ ಮುಂಚೆ, ಏನು ಕತೆ ಇದೆಲ್ಲ ಏನು ಗುರು, ವಿಸ್ಮಯ. ನೋಡೋಕ್ಕೆ ಎರಡು ಕಣ್ಣು ಸಾಲು ನೋಡಿದ್ರಿ ನೋಡಿ ಹೆಂಗೆ ಕಾಣ್ತಾ ಇದೆ. ಪಿಲ್ಲರ್ಗಳು ಕಾಣ್ತಾ ಇಲ್ಲ ಗುರು. ವಾವ್ ಮ್ಯಾನ್, ಸಕ್ಕತ್ತಾಯ್ತಲ್ವಾ. ಸೊ ಅದಕ್ಕೆ ನಿಲ್ಲಿಸ್ತೇನೆ ನಿಮಗೆಲ್ಲ ತೋರಿಸೋಣ ಅಂತ. ಸಿಂಗಲ್ ರೋಡ್ ಗುರು ಇದು. ಲಾರಿಗಳು ಬಿಡಬೇಕು, ನಾವು ಹೋಗ್ಬೇಕು. ಅಯ್ಯೋ ದೇವ್ರೆ, ನಮ್ಮ ಬೇರೆ ಆಫ್ ಆಯ್ತು ಗುರು ನನ್ನ ಗಾಡಿ. ಸರ್ಚು ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಅಪ್ಪ 15 ಕಿಲೋಮೀಟ್ರ್ ಫುಲ್ ಆಫ್ ರೋಡ್ ಗುರು. ಹಿಂಗೆ ಟೊಯೋಟಾ ಇನೋವಾಗಳು ಹೋಗ್ತಾವೆ, ಯಾವುದೋ ಟೂರಿಂಗ್ ಗಾಡಿಗಳು, ಫಾರ್ನರ್ ಕರ್ಕೊಂಡು ಹೋಗ್ತಾವ್ರೆ. ಅಯ್ಯಪ್ಪ, ಈ ಟೈಮಲ್ಲಿ ನಿಧಾನ ಕುಡಿಬೇಕು ಗಾಡಿಗಳ, ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ. ಮೈ ಕೈಯೆಲ್ಲ ಬೆಂಡು ಬಿದ್ದೋಯ್ತು, ನೋವು ಆಯ್ತು ಆಗೋತಾವೇ. ಇದು ಸರ್ಚು ರೋಡು. ಮಾಡ್ರೋ ಬೇಗ ಮಾಡ್ರು, ಎಲ್ಲ ಮಾಡಿದ್ದೀವಿ, ಇದೊಂದು ಮಾಡ್ರು. ಏನು ರೋಡ ಮರ ಇದು ಸೋತು ಛೇ ಚ ಚ ಚ ಚ. ಅಪ್ಪ, ಈಗ ನಕೀಲಾ ಟಾಪ್ ಹುಟ್ಟೋಗ್ತಾ ಇದೆ ಗುರು. ನಕೀಲಾ ಏನೇನು ಹೆಸ್ರಪ್ಪ ಇದು. ನಕೀಲಾ ಟಾಪು, ಫೋಟೆಲಾ ಟಾಪು, ಏನೇನೋ ಟಾಪ್ಗಳ ಗುರು. ಸಿಕ್ಕಾಪಟ್ಟೆ ಟಾಪು, ಸಿಕ್ಕಾಪಟ್ಟೆ ಪಾಸು ಟಾಪು. ಅಯ್ಯೋ, ಆಫ್ ರೋಡ್ ಮೇಲೆ ಆಫ್ ರೋಡ್ ಅಂತೂ ಇವತ್ತಂತೂ ಚಿಂದಿ ಚಿತ್ರ. ನಮ್ಮ ಅಮಾವಾಸ್ಯೆ ಎಣ್ಣ ಏನೋ ಮಾಡ್ತಾ ಇದೆಯಾ, ಬೆಂಡದ್ ಬ್ರೇಕ್ ಆಗ್ತಾ ಇದೆಯಲ್ಲ ನನ್ನ ಅಂತೈತೆ. ಓ ಗಾತಾಗಿ ಅಲ್ಲಿಂದ ಬಂದಿದೆ ಆಫ್ ರೋಡ್ ಫುಲ್ಲು. ಈಗ ಮೇಲೆ ಹೋಗ್ಬೇಕೀಗ. ಅಯ್ಯೋ ದೇವರೇ ಪರಮಾತ್ಮ, ಎಲ್ಲಿದೆಯಪ್ಪ, ಯಾಕಪ್ಪ ರೋಡ್ ಏನು ಮಾಡಿಸಿಲ್ಲ ಇನ್ನು. ಓ ಅಣ್ಣ, ನಿಂತ್ಕೋಬೇಡ ಕಣೋ ಅಮಾವಾಸ್ಯೆ, ತಳ್ಳಕಾಕಲ್ಲ ನಿನ್ನ. ಓ ಗೊತ್ತಾಗಿ ಆರಾಗ್ಬಿಟ್ಟು ನೋಡಿ, ಅಲ್ಲಿ ಹೋದಾಯ್ತೆ. ಓಹೋ ಬಂತು ಕಣೋ ಎಂಬದು ಊತ ಗಾಡಿ. ಧೂಳು ತು. ಅಯ್ಯೋ ನೋಡುಗರು, ನಮ್ಮ ಗಾಡಿ ಇಲ್ಲಿ ನಿಲ್ಸಿದ್ದೀವಿ. ಅಲ್ಲಿ ನಿಂತಿದೆ ಆರ್ ಸೆಟ್ಟು. ಬೆಂಡದ ಬ್ರೇಕ್ ಆಯ್ತು ಗುರು. ಇನ್ನೂ 40 ಕಿಲೋಮೀಟ್ರ್ ಆಫ್ ರೋಡ್ ಇದೆ ನೋಡಿ. ಇಲ್ಲಿ ಕಥೆನ ಫುಲ್ ಎಲ್ಲ ಇದಾಗ್ಬಿಟ್ಟೈತೆ ಗುರು. ಅಯ್ಯೋ ದೇವ್ರೇ, ಯಾಕಾದರೂ ಈ ರೋಡಿಗೆ ಬಂದು ಅನಿಸ್ತೈತೆ. ಬಟ್ ಏನು ಮಾಡೋದು ಗುರು, ಕಂಪ್ಲೀಟ್ ಮಾಡಲೇಬೇಕಲ್ಲ. ಇದ್ಯಾವುದು ನಮ್ಕೀಲ ಪಾಸು ಯಾವುದ್ಯಾವುದೋ ಬಂತು ಗುರು, ನಿಲ್ಸೋಕ್ಕೋಗಲಿಲ್ಲ. ಅಂಥದ್ದೇನಿಲ್ಲ, ಇದೆಲ್ಲ ಕಮ್ಮಿ ಫೀಟ್ ಇರುವಂಥದ್ದು. ಒಟ್ಟಿನಲ್ಲಿ ಎಲ್ಲ ಪಾಸ್ಗಳನ್ನ ದಾಟ್ಕೊಂಡು ಇವತ್ತು ಮನಾಲಿಗೆ ಹೋಗ್ತಾಯಿದ್ದೀವಿ. ಬನ್ರಪ್ಪ ಬನ್ನಿ, ಮನಾಲಿಗೆ ಹೋಗಿ ಸೇರುವ ಬನ್ನಿ. ನಮ್ಮ 2 ಬೈಕ್ಗಳು ಬಾಯಿ ಬಂದಂಗೆ ಬೈಕತ್ತಾವೆ. ಕಳ್ಳನ ಮಕ್ಕಳು ಏನೋ ಮಾಡ್ತಿದ್ದೀರ ನಮಗೆ ಅಂತ. ಅಲ್ಲಿ ನೋಡಿ ಗುರು, ಮೌಂಟೇನ್ ಏನೋ ಅಂತ ಇದಕ್ಕೆ, ಮೌಂಟೇನ್ ಡಿಯರ್ಸ್. ಅಲ್ಲಡಿ ಇಲ್ಲಿ ತೋರಿಸ್ತೀನಿ ನೋಡಿದ್ರಾ, ಇದನ್ನು ಮೌಂಟೇನ್ ಡಿಯರ್ಸ್ ಅಂತಾರೆ. ಹೆಂಗಿಂತ ನೋಡಿ ಇಲ್ಲಿ ಮೇಯ್ತಾವೆ ಹೆಂಗಾಗುರು. ಝೂಮ್ ಮಾಡಿ ತೋರಿಸ್ತಾರೆ ಅಂತ. ಅಲ್ಲಿ ಇದಕ್ಕೆ ಮೌಂಟೇನ್ ಡಿಯರ್ ಅಂತ ಕರೆಯೋದು. ಇದು ಎಲ್ಲ ಅದೇ ಗುರು ಮೌಂಟೇನ್ ಡಿಯರ್ಸು. ಕಾಣ್ತಾ ಇದೆಯಾ, ಅಲ್ಲೊಂದು ಮೇಯ್ತೈತೆ ನೋಡಿ ಮೌಂಟೇನ್ ಡಿಯರ್. ಸೂಪರ್ ಅಲ್ವಾ. ಯಾವುದೋ ಲಾಯ್ ಬಿಡೈತಲ್ಲ ಮಚ್ಚ, ಉಲ್ಟಾ ದಬ್ಬಾಕ್ಬಿಟ್ಟದೆ. ಕಾಲು ಎತ್ಕೊಬಿಟ್ಟದೆ, ಕಾಲು ಲಾರಿ. ಪಾಪ ಏನಾಗಿತ್ತು ಏನೋ. ಬನ್ನಿ ತೋರಿಸ್ತೀನಿ ಹೆಂಗೆ ಅದೇ, ಎಲ್ಲಿ ಎತ್ತಕೊಂಡೈತೆ ಕಾಲನ್ನ, ಏನೇನು ಐಟಮ್ ಇತ್ತು ಅಲ್ಲಿ ಎಲ್ಲ ಚೆಲ್ಲಾಗ್ಬಿಟ್ಟೈತೆ ಅಲ್ಲೇ. ಏನೋ ಐಟಮ್ ಅಂತ ಗೊತ್ತಿಲ್ಲ ನಂಗೆ. ಬಂತು ನೋಡಿ, ಇಲ್ಲೇ ಬಂತು ಲಾರಿ. ಓಹೋ, ಎಷ್ಟೋ ವರ್ಷಗಳಾಗಿರ್ಬೋದು, ಇಲ್ಲ ತಿಂಗಳುಗಳಾಗಿರ್ಬೋದು. ಟೈರ್ ಪಾರೆಲ್ಲ ಬಿಚ್ಕೊಂಡು ಹೋಗ್ಬಿಟ್ರೆ ಶಿಷ್ಯ. ಇಲ್ಲೇ ಕಾಣ್ತೈತೆ ನೋಡಿ ಇಲ್ಲಿ. ಓಹೋ, ಅದಕ್ಕೆ ಹೇಳೋದು ಗಾರ್ಡ್ ಸೆಕ್ಷನ್ ಯಾವತ್ತು ಹುಡುಗಾಟ ಅಲ್ಲ. ಟೈಸ್ ಗುರು, ಟೈಸ್ ಹಾಕೊಂಡು ಹೋಯ್ತಿತ್ತೇನೋ, ಕಾಲು ಎತ್ಕೊಬಿಟ್ಟದೆ. ವಾ ನೋಡಿ ಗುರು, ಎಷ್ಟು ಚೆನ್ನಾಗಿದೆ ವ್ಯೂ. ಹಿಂದ್ಗಡೆನೂ ಅಷ್ಟೇ ಅಲ್ಟಿಮೇಟ್ ವ್ಯೂ ಅನ್ಕೊಳ್ಳಿ. ಮೈಂಡ್ ಬಾಗ್ಲಿಂಗ್. ಏನೋ ಒಂದು ಚಳಿಗೆ ತದಸ್ತಾವೆ ಹಂಗೆ ಬಾಯಿ ತೋ ಅಂತೈತಿ. ಆಫ್ ರೋಡ್ ಮಾಡಿ ಇವತ್ತು ಸೊಂಟೆ ಎಲ್ಲ ಬಿದ್ದೋಯ್ತು, ಭುಜ ಎಲ್ಲ ಬಿದ್ದೋಯ್ತು. ಸರ್ಚು ಮತ್ತು
ಸರ್ಚು ರೋಡ್ಗಳು ಇದು. ಸರ್ಚಿಗೆ ಹೋಗ್ಬೇಕಾದ್ರೆ ಮನಾಲಿಗೆ ಹೋಗ್ಬೇಕಾದ್ರೆ ಸರ್ಚು ಅಂತ ಒಂದು ಸಿಗುತ್ತೆ. ಆ ಊರಿಗೆ ಹೋಗ್ಬೇಕಾರೆ ಅಪ್ಪ ಕೈ ಮುಗಿದುವೆ ದೇವರೇ ಸರ್ಚು ನಿನಗೆ ಕೈ ಮುಗಿಯುವೆ ಅನ್ನಂಗೆ ಆಗ್ಬಿಡ್ತದೆ. ಫುಲ್ ಆಫ್ ರೋಡ್ ಬರೋ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಪೇರಿಂಗಿರೋ ಗಾಡಿ ಏನಂತ ಅಂದ್ಬಿಟ್ರೆ ನೋಡಿ. ಘಾಟ ಲೋಪ್ಸ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ಈಗ ಟರ್ನಿಂಗ್ ತಾತ ಏನಲ್ಲ ಇದಕ್ಕೆ ಘಾಟ ಲೋಪ್ಸ್ ಅಂತ ಕರೀತಾರೆ. ಸಣ್ಣದಾಗಿ ಕಟ್ಟಿಂಗ್ ಏರ್ಪೆನ್ ಬೆಂಡ್ ರೋಡ್ಗಿಂತನೂ ಜಾಸ್ತಿ ಬೆಂಡ್ ಇದು. ಈ ಒಂದು ಪ್ಲೇಸ್ಗೆ ಘಾಟ ಲೂಪ್ಸ್ ಅಂತ ಕರೀತಾರೆ. ನಾವು ಹೋಗ್ತಾ ಇದೀವಲ್ಲ, ಸೊ ಮೇಲ್ಗಡೆ ಬೋರ್ಡ್ ಇದೆ. ಸೊ ಇಲ್ಲಿ ಹೋಗ್ತಾ ಇದೀವಿ ನೋಡಿ, ಘಾಟ ಲೂಪ್ಸ್ ಅಲ್ಟಿಮೇಟ್ ಅದ್ಭುತ. ಘಾಟ ಲೂಪ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಗುರು. ಒಂದು ಲೂಪ್ ಸುತ್ತಿದ್ದೀವಿ, ಇನ್ನು ನಿಮ್ಮ ಕೆಳಗಡೆ ಬೇಜಾನ್ ಲೂಪ್ಸ್ ಇದ್ದಾವೆ. ಸರ್ಚಿಗೆ ಹೋಗ್ಬೇಕಾದ್ರೆ ಸಿಗುತ್ತೆ ಗುರು ಇದು ಘಾಟ ಲೂಪ್ಸು. ಅದ್ಭುತವಾಗಿದೆ ಘಾಟ ಲೂಪ್ಸ್. ಸೊ ಎಲ್ಲನೂ ಸಂಪೂರ್ಣವಾಗಿ ಕವರ್ ಮಾಡ್ತಾಯಿದ್ದೀವಿ ಗುರು. ಮನಾಲಿ ಟು ಶ್ರೀನಗರ ಟು ಮನಾಲಿ ಯಾವುದೇ ಪ್ಲೇಸ್ ಬರುತ್ತೆ ಮಧ್ಯದಲ್ಲಿ ಲೇ ಲಡಾಖಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀವಿ. ಒಂದು 2-3 ಉಳ್ಕೊಂಡಿದ್ರೆ ಅಷ್ಟೇ. ಸೊ ಎಲ್ಲನೂ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ನೋಡಿ. ಘಾಟ ಲೂಪ್ಸ್ ಹೆಂಗೆ ಕಾಣ್ತಾ ಇದೆ, ಸ್ಕೇರಿ. ಓಹೋ ಹೊಸಿ ತಿರುವಾಗ ಒಳಗವರು ದ್ರೋಣಾಸ್ಪದ ಇತ್ತು, ಬಡ್ಡಿ ಮಗ ಅಂತ ಕೆಟ್ಟೋಗ್ಬಿಡುತ್ತೆ, ಏನು ಮಾಡೋಕ್ಕಾಗತ್ತೆ. ಘಾಟ ಲೂಪ್ಸ್ here we go, the famous ಘಾಟ ಲೂಪ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಂತೂ ಇಂತೂ ಘಾಟ ಲೂಪ್ಸ್ಗೆ ಬಂದ್ಬಿಟ್ವಿ ಅಂತ ಬೇರೆ ಮಾತಾಡ್ತಾರಲ್ಲ ಮಾತಾಡಬೇಕಾಗತ್ತೆ. ಘಾಟ ಲೂಪ್ಸಲ್ಲಿ ಇದೊಂದು ಫೇಮಸ್ ಇನ್ಸಿಡೆಂಟ್ ಆಗುತ್ತೆ. ಅದೇನು ಅಂತ ನಿಮಗೆ ನಾನು ನಿಲ್ಲಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನಿಲ್ಲಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ ಏನು ಕತೆ ಏನು ಇದ್ರದ್ದು ಅಂತ. ಅಂತೂ ಇಂತೂ ಫೇಮಸ್ ಸರ್ಚ್ಗೆ ಹೋಗ್ಬೇಕಾದ್ರೆ ಘಾಟ ಲೂಪ್ಸಲ್ಲಿ ಇದ್ದೀವಿ. ಘಾಟ ಲೂಪ್ಸಲ್ಲಿ ನಿಮ್ಗೇನೋ ಗೊತ್ತಿಲ್ಲ ಅಂದರೆ ಹಿಂದ್ಗಡೆ ಏನು ರಾಶಿ ನೋಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಾಟಲ್ದು ಕಸ ಹಾಕಿದ್ದಾರೆ ಅಂತ ಅನಿಸ್ಬೋದು ನಿಮಗೆ. ಬಟ್ ಅದು ಕಸ ಅಲ್ಲ ಗುರು, ಇಲ್ಲೊಂದು ಪದ್ಧತಿ ಇದೆ. ಏನಪ್ಪ ಅಂತಂದರೆ ಈ ಟೈಮಲ್ಲಿ ಈಗ ರೋಡ್ ಏನು ನೋಡ್ತಿರೋ ಮುಂಚೆ ರೋಡ್ ಇರಲಿಲ್ಲ. ಇಲ್ಲಿ ಯಾರೊಬ್ಬ ಲಾರಿ ಡ್ರೈವರು ಲಾರಿ ಕಿಟ್ಟೋಗಿ ಈ ಟರ್ನಿಂಗಲ್ಲಿ ಲಾರಿ ಕಿಟ್ಟೋಗಿ ನಿಂತ್ಕೊಂಡಾಗ ಎಷ್ಟೋ ದಿನಗಳ ಕಾಲ ನೀರಿಲ್ದಲ್ಲೇ ಕೊರಗಿ ಸತ್ತರಂತೆ. ಸೊ ಆ ಟೈಮಿಂದ ಇಲ್ಲಿಯ ಒಂದು ಪದ್ಧತಿ, ಇಲ್ಲಿಯ ಒಂದು ಇದು ಬಂದು ಎಲ್ಲ ಲಾರಿ ಡ್ರೈವರ್ಸ್ ಆಗಲಿ ಯಾರೇ ಬರಲಿ ನೀರಿನ ಬಾಟ್ಲನ್ನ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ ಗುರು. ಇದೇ ಇಲ್ಲಿಯ ಪದ್ಧತಿ. ಸೊ ರಾಶಿ ಏನು ನೋಡ್ತಿದ್ದೀರಲ್ಲ, ಇದೆಲ್ಲ ಎಷ್ಟು ಜನ ಇಲ್ಲಿ ಟರ್ನಿಂಗಲ್ಲಿ ಹೋಗ್ತಾರೆ, ಎಷ್ಟು ಜನ ಇಲ್ಲಿ ಲೂಪ್ಸಲ್ಲಿ ಹೋಗ್ತಾರೆ ತಂದು ಹಾಕಿರೋವಂಥದ್ದು. ಸೊ ನಾವು ಈಗ ಹಾಕ್ತೀವಿ, ಬನ್ನಿ ಹಾಕ್ಬಿಟ್ಟು ನಾವು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ. ನೋಡಿ ಲಾರಿಗಳೆಲ್ಲ ಸಾಲ ಹೋಗ್ತಾ ಇದೆ. ಒಂದು ಲಾರಿ ಹೋದ್ರೆ ಒಂದು ಲಾರಿ ಹೋಗಲ್ಲ ನೋಡಿ. ಕೆಳಗಡೆ ಏನು ಕಾಣ್ತಾ ಇದೆ, ಇದೇ ಘಾಟ ಲೂಪ್ಸ್. ಅಷ್ಟು ಪೂರ್ತಿ ಘಾಟ ಲೂಪ್ಸ್ ಗುರು. ಎಷ್ಟು ಲೂಪ್ಸ್ ಇದೆ ದೇವರನ್ನ ಗೊತ್ತಿಲ್ಲ. ಇಳಿತಾನೇ ಇರಬೇಕು. ಸಿಕ್ಕಾಪಟ್ಟೆ ಕಷ್ಟ ಇಲ್ಲಿ ಘಾಟ ಲೂಪ್ಸಲ್ಲಿ. ಲಾರಿಗಳು ತಿರ್ಸೋಕ್ಕಲ್ಲ, ಮಧ್ಯೆ ಬರ್ತಾರೆ. ಸಾಲ ಗುರು ನನ್ನ ಮಕ್ಳದು. ಅಯ್ಯೋ ಧೂಳೆ ಬರ್ಸ್ಕೊಂಡು ಹೋದಪ್ಪ ತೆಗೆ ಸುಳ್ಳಾಗದೆ. ಯಾವುದು ಘಾಟ ಲೂಪ್ಸು. ಓಹೋ ಧೂಳೆ ಬರ್ಸ್ಕೊಂಡು ಹೋಯ್ತೇನೆ ಒಂದು ಲಾರಿಯವನು ಬಿದ್ದರೆ ನಮ್ಮೇಲೆ ಬೀಳ್ತಾನೆ ಆ ಕಡೆಯಿಂದ ನಾವು. ಇವು ಘಾಟ ಲೂಪ್ಸಲ್ಲಿ ಪಕ್ಕದಲ್ಲೇ ಆಫ್ ರೋಡ್ ಥರ ಮಾಡೋರು ಹಿಂಗೆ ಕೆಳಿಕೋಕ್ಕೆ. ಸೊ ನಾವು ಇಲ್ಲಿ ಹೋಯ್ತಾ ಇದ್ದೀವಿ. ಸ್ಕಿಮ್ ಹಾಕಿ ಸ್ಕಿಡ್ಡು ಅಯ್ಯಯ್ಯ. ಓ ವೆರಿ ಡೇಂಜರಸ್ ಗುರು. ವೆರಿ ಡೇಂಜರಸ್ ಫಾರ್ ಎವ್ರಿಥಿಂಗ್. ಬೈಕು, ಕಾರು, ಲಾರಿ, ಬಸ್ಸು ಯಾವುದೇ ತಗೊಬ ನೀನು, ಭಾಳ ಡೇಂಜರು. ನೋಡಿ ಇದು ಐತಲ್ಲ ಮಣ್ಣು ಸ್ಕಿಡ್ ಆಗುತ್ತಿದ್ದು, ನೈಸ್ ಮಣ್ಣಿದು, ಫುಲ್ ಪೌಡ್ರ್ ಮಣ್ಣು ಟೈಪು. ಅಬ್ಬಬ್ಬ ಭಾಳ ಡೇಂಜರಸ್. ಇನ್ನೇನು ಎಂಡಿಂಗ್ ಬಂತು ಘಾಟ ಲೂಪ್ಸು. ಇದಾದ್ಮೇಲೆ ಸರ್ಚು ಬರುತ್ತೆ. ಇದ್ಯಾವುದೋ ಬ್ರಿಡ್ಜ್ ಹೋಗ್ತಾ ಇದೆ ನೋಡಿ, ಇದು ಟಿಂಗ್ ಬ್ರಿಡ್ಜ್. ಅಯ್ಯೋ ಬರೀ ಲಕಡಿಗರು, ಲಕಡಿ ಅಂದರೆ ಮರ ಗುರು ಬರೀ. ಅಯ್ಯೋ ಟಿಂಗ್ ಬ್ರಿಡ್ಜ್. ಸರ್ಚು ಅಲ್ಲಿ ಕಾಣ್ತಾ ಇದೆಯಲ್ಲ ಮನೆಗಳ ಥರ, ಇದು ಹಳೆ ರೋಡ್ ಗುರು. ಸರ್ಚುದಲ್ಲಿ ಮುಂಚೆ ರೋಡೇ ಇರಲಿಲ್ಲ, ಸಿಕ್ಕಾಪಟ್ಟೆ ಏನಂತಾರೆ ಮಣ್ಣು ರೋಡು. ಆಗ ಆಫ್ ರೋಡ್ ಮಾಡೋಕೆ ಸಾಕಾದಾಗಿತ್ತು, ಆಫ್ ರೋಡ್ ಬೈಕ್ ತಗೊಬಂದಿದ್ರೆ. ಬಟ್ ಈಗೆಲ್ಲಾನು ರೋಡ್ ಮಾಡಿಬಿಟ್ಟಾರೆ. ಬಟ್ ಅದು ಘಾಟ ಲೂಪ್ಸ್ ಬಿಟ್ಟು ಮುಂದಕ್ಕೆ ಎಲ್ಲೋ ಒಂದೊಂದು ಕಡೆ ರೋಡ್ ಮಾಡಿಲ್ಲ, ಈಗ ಮಾಡ್ತಾ ಇದ್ದಾರೆ.
ಎಲ್ಲ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಿದೆ ಗುರು, ಒಂದು ಕಡೆ ಅಂತಲ್ಲ ಎಲ್ಲ ಕಡೆನೂ. ನಮ್ಗೆ ಆಫ್ ರೋಡ್ ಇದೆ, ಇವತ್ತೇ ಒಂದು 30-40 ಕಿಲೋಮೀಟ್ರ್ ಸಿಕ್ಕಿದೆ, ಅದು ಬಿಟ್ಟರೆ ಎಲ್ಲೂ ಸಿಕ್ಕಿಲ್ಲ ಗುರು ನಮಗೆ. ನೋಡಿ ಇಲ್ಲಿ ಒಳ್ಳೆ ರೋಡು, ಬಟ್ ಇಲ್ಲಿ ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸಪೋರ್ಟ್ ಮಾಡಲ್ಲ ಗುರು. ಗಾಡಿ ಆಗಲಿ ಬಾಡಿ ಆಗಲಿ ಎರಡೂ ಸಪೋರ್ಟ್ ಮಾಡಲ್ಲ. ಬಂತು ನೋಡಿ ಗುರು ಸರ್ಚು, ಇದೇ ಸರ್ಚು. ಇಲ್ಲಿ ಕ್ಯಾಂಪಿಂಗು, ಡೈನಿಂಗು, ಈಟಿಂಗು, ಸ್ಲೀಪಿಂಗು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಬಟ್ ನಮಗೆ ಇನ್ನೂ ಟೈಮ್ ಇದೆ, ನಾವು ಮುಂದೆ ಹೊರಿತೀವಿ. ನೋಡೋಣ ನಮ್ಮ ಹುಡುಗ ಊಟ ಗೀಟ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಊಟ ಕೇಳ್ತಾನೆ, ಏನು ನೋಡೋಣ. ಇಲ್ಲ ಅಂದರೆ ಮುಂದೆ ಹೋಗೋಣ. ಸರ್ಚು ಎಲ್ಲಿ ನೋಡಿದ್ರೆ ಟಿನ್ನಿನ ಮನೆಗಳು, ಟಿನ್ನಿನ ಶೀಟ್ ಬರುತ್ತಲ್ಲ ಆ ಮನೆಗಳು. ಇಲ್ಲೊಂದು ಕಡೆ ಚೆಕ್ ಪೋಸ್ಟ್ ಚೆಕ್ ಮಾಡ್ತಾರೆ ಅಂತಾರೆ, ಎಂಟ್ರಿ ಮಾಡಬೇಕು ಅನಿಸುತ್ತೆ, ಗೊತ್ತಿಲ್ಲ. ಲೆಟ್ಸ್ ಸಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ಇಲ್ಲೇ ನಿಂತಿದ್ದಾರೆ, ಮಿಲ್ಟ್ರಿ ಕ್ಯಾಂಪೇ. ಬರ್ಲಾ ಚಾಲ ಮನಾಲಿ 177 ಇದೆ ಗುರು, ಓನ್ಲಿ 177. ಬನ್ನಿ ಏನು ಮಾಡಬೇಕು ಏನು ಕತೆ ಕೇಳ್ಕೊಬರುವ. ಮಿಲ್ಟ್ರಿ ಕ್ಯಾಂಪ್. ಸರ್ ನಮಸ್ಕಾರ. ನೆಟ್ವರ್ಕ್ ಬಂತು ಗುರು ನಮ್ಮದು, ಒಳ್ಳೆ ಸಿಮ್ ನೆಟ್ವರ್ಕ್ ಬಂತು. ಈ ಸಿಮ್ ಒಗ್ಯಾಡ್ಸ್ಕೊತ್ತು, ನಮ್ದು ಹಳೆ ಸಿಮ್ ಬಂತು. ನೆಟ್ವರ್ಕ್ ಬಂತು. ಚೆಕಿಂಗ್ ಮಾಡ್ತಾಯಿದ್ದೀವಿ. ಈಗ ಇದರಿಂದ ಮುಂದಕ್ಕೆ ಹಿಮಾಚಲ್ ಪ್ರದೇಶ ಅನಿಸುತ್ತೆ. ಲೆಟ್ಸ್ ಗೋ ಹಿಮಾಚಲ್ ಪ್ರದೇಶ್, ಮನಾಲಿ. ಇನ್ನು 170 ಕಿಲೋಮೀಟ್ರ್ ಇದೆ. ನಮ್ಮ ಹುಡುಗ ಚೆಕಿಂಗ್ ಬರ್ಸೋಕ್ಕೆ ಅಂತ ಹೋಗಿದ್ದಾನೆ, ಬರೆಸ್ತಾ ಇದ್ದಾನೆ. ಅದೆಲ್ಲ ಸರ್ಚನೆ ಗುರು, ನೋಡ್ತಾ ಇದ್ದಾರಲ್ಲ ಅದೆಲ್ಲ ಸರ್ಚನೆ. ಕ್ಯಾಂಪಲ್ಲೇ ಉಳ್ಕೋಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ ಗುರು. ಇವತ್ತು ಇದೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲಿಂದ ಜಿಸ್ಪಾ ಅಂತ ಇದೆ, 60 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ಉಳ್ಕೋಬೇಕು ಅಂತಿದ್ದೀವಪ್ಪ. ಕೊಯ್ಯೇ ಯಾವ ಆಡ್ತಾವೆ ನಡಿ, ಇಲ್ಲಿಲ್ಲ ನಡಿ. ಸೊ ಇಲ್ಲಿ ರೈಡರ್ಸ್ ಬೈಕ್ ನಿಂತೈತೆ, ಎನ್ಫೀಲ್ಡ್ಗಳು. ಸೊ ಇಲ್ಲೇ ಉಳ್ಕೊಬಿಡ್ತೀವಿ. ಯಾವುದಿದು ಗಬ್ರು ಅಲ್ಲ, ಗರ್ಜಾ ಹಿಲ್ ಸೈಟ್ ಕ್ಯಾಂಪಿಂಗ್, ಮನಾಲಿ ಲೇ ರೋಡ್ ಅಟ್ ಸರ್ಚು. ಲೆಟ್ಸ್ ಸಿ ಯಾರು ಇದ್ದಾರೆ, ಏನು ಕತೆ ವಿಚಾರಿಸ್ಕೊ ಬರೋಣ. ಫೈನಲ್ ಆಗಿ ಇಲ್ಲೇ ಉಳ್ಕೊಂಡಿದ್ದೀವಿ ಗುರು. ಸಿಕ್ಕಾಪಟ್ಟೆ ಚಳಿ ಉಂಟು ಮರೆಯ. ಅಯ್ಯೋ ಯಾಕೆ ಕೇಳ್ತೀರಾ ಈ ಟ್ರಿಪ್ ಬಗ್ಗೆ. ಟೆಂಟ್ ಮಾಡಿದ್ದೀವಿ, ಐಟಮೆಲ್ಲ ಇಟ್ಟಿದ್ದೀವಿ. ಈಗ ಟೀ ಟೈಮ್ ಅಂತೆ. ಸೊ ಟೀ ಕುಡ್ಕೊಂಡು 8 ಗಂಟೆಗೆ ಡಿನ್ನರ್ ಮಾಡ್ಕೊಡುವ. ಕುತ್ಕೋ ಟೀ ಕುಡಿಯೋಣ. 8 ಗಂಟೆಗೆ ಊಟ ಮಾಡ್ತಾರಂತೆ, ಹೊಟ್ಟೆ ತುಂಬ ಊಟ ಮಾಡಿಬಿಡುವ. ಸೊ ಟೀ ಕುಡಿಯೋ ಅಂತ ಬಂದಿದ್ದೀವಿ ಟೆಂಟ್ ಒಳಗೆ. ನೋಡಿ ಇಲ್ಲಿ ಚೆನ್ನಾಗಿದಲ್ವ, ಚಾಯ್ ಕುಡಿತಿರಲಿಲ್ಲ, ಇಲ್ಲಿ ಬಂದು ಚಾಯ್ ಕುಡಿಯೋಂಗೆ ಆಯ್ತು ಚಳಿಗೆ. ಹಂಗೆ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಭಯ್ಯ, ಬಿಸ್ಕೆಟ್. ಇವತ್ತು ರೈಡ್ ಮಾಡಿ ಬಂದಿರೋದು ನೋಡುಗರು ಅವಸ್ಥೆ. ಪ್ಯಾಂಟು, ನಮ್ಮ ಬಟ್ಟೆಗಳು, ನಮ್ಮ ಮುಖಗಳು ಎಲ್ಲ ನೋಡ್ರೆ ಚಿಂದಿ, ಚಿತ್ರಾನ್ನ, ಬೂಂದಿ ಮೊಸರನ್ನ ಅನ್ಕೊಬಿಡಿ. ಸೊ ಈಗ ಇಲ್ಲಿಂದ ಮತ್ತೆ ಅಲ್ಲಿ ಚೆಕ್ ಪೋಸ್ಟ್ ಇತ್ತಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ, ಮನೆಗೆಲ್ಲ ಕಾಲ್ ಮಾಡಿಬಿಟ್ಟು ಇಲ್ಲಿ ಬರಬೇಕು. ಇಲ್ಲಿ ಕ್ಯಾಂಪಿಂದ ಬಂದು ಇಲ್ಲಿ ಮತ್ತೆ ಸರ್ಚ್ ಒಳಗೆ ಬಂದಿದ್ದೀವಿ. ಚೆಕ್ ಪೋಸ್ಟ್ ದಾಟಿ ಹೊಟ್ಟೆ ಸಿದ್ದಿತ್ತಂತೆ, ಏನಾದ್ರು ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಬಂದಿದ್ದೀವಿ ಗುರು. ಇಲ್ಲೇ ಇದೇ ಥರ ಕ್ಯಾಂಪ್ಗಳು, ನಿಮ್ಗೆ ಬೇಕು ಅಂದರೆ ಮನಿಕೋಬೋದು, ಇಲ್ಲೇ ಸೆಟ್ಲ್ ಆಗ್ಬೋದು, ಇಲ್ಲೇ ಉಳ್ಕೊಂಡು ಹೋಗ್ಬೋದು. ಈ ರೀತಿ ಇರುತ್ತೆ ಈ ಥರ. ಇಲ್ಲಿ ಏನಾದರೂ ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನಾದರೂ ತಿನ್ನೋಣ ಬನ್ನಿ, ಆರ್ಡ್ರ್ ಮಾಡ್ಕೊಂಡು. ಏನು ತಿಂತೀಯ ಬ್ರೋ? ಸೂಪ್ ಕುಡಿಯೋಣ ಅಂತ ಬಂದಿದ್ದೀವಿ ಗುರು. ಚಳಿಗೆ ಸೂಪ್ ಕೊಟ್ಟವ್ರೆ, ಪರವಾಗಿಲ್ಲ. ಸೊ ಬ್ರೋನ ಕುಡಿತಾ ಇದ್ದಾರೆ. ಡೈನಿಂಗ್ ಏರಿಯಾ ಇದು ಗುರು. ಊಟ ಗೀಟ ತಿಂಡಿ ಗಿಂಡಿ ಎಲ್ಲ ಇಲ್ಲೇ ಆಗೋದು. ಸೊ ಊಟ ಮುಗಿಸ್ಕೊಂಡು ಹೋಗೋಣ ಗುರು ಮನೆಗೆ ಅಂತೀನಿ, ರೂಮ್ಗೆ ಅಂತೀನಿ, ಟೆಂಟ್ಗೆ. ಸೂಪ್ ಕುಡಿದ್ರೆ ಒಂಚೂರು ಪರವಾಗಿಲ್ಲ ಗುರು. ಥಂಡಿ ಸ್ವಲ್ಪ ಕಮ್ಮಿ ಆಗಿದೆ. ಸೂಪ್ನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದರದ್ದು ಬಿಸಿ ತೊಗೊಂಡು ಬಾಡಿಗೆ ಹೋಗಿ ಮನಿಕೋಬೇಕು. ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ, ಏನಿಲ್ಲ, ತೊಂದರೆ ಇಲ್ಲ. ಯಪ್ಪ ಟೆಂಟ್ ಒಳಗೆ ಬಂದಿದ್ದೀವಿ, ಆದರೂ ಚಳಿ ಸಾಲದಲ್ಲ ಅವರು. ಮೈ ಗಾಂಡ್ ಅಂಗಾಂಗಗಳು ನಡುಕ್ತಾವ ಗುರು.